ಇನ್ನು ಮಂಗಳೂರು ಹಾಗೂ ಉಡುಪಿಯಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಡ್ರೀಮ್ ಝೋನ್ ಸ್ಕೂಲ್ ಆಫ್ ಕ್ರಿಯೇಟಿವ್ ಸ್ಟಡೀಸ್ನ ಗ್ರಾಜ್ಯುಯೇಷನ್ ಡೇ ಮಂಗಳೂರಿನಲ್ಲಿ ನಡೆಯಿತು. ಈ ವೇಳೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಮಂಗಳೂರು ಹಾಗೂ ಉಡುಪಿಯಲ್ಲಿ ತನ್ನ ವಿದ್ಯಾಸಂಸ್ಥೆಯನ್ನ ಆರಂಭಿಸಿರುವ ಡ್ರೀಮ್ ಝೋನ್ ಹಲವಾರು ಮಂದಿ ವಿದ್ಯಾರ್ಥಿಗಳಿಗೆ ಸ್ವ ಉದ್ಯೋಗಕ್ಕೆ ದಾರಿದೀಪವಾಗಿದೆ. ಇದೀಗ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಗ್ರಾಜ್ಯುಯೇಷನ್ ಡೇ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನ ಕಾರ್ ಸ್ಟ್ರೀಟ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರಾಜಶೇಖರ್ ಹೆಬ್ಬಾರ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಶಿಕ್ಷಣ ಪದ್ಧತಿ ಬದಲಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಅದಕ್ಕೆ ಹೊಂದಿಕೊಳ್ಳುವ ದಿನ ಬರಬಹುದು ಅಂತ ಹೇಳಿದ್ರು. ಯೋಗ್ಯತೆ ಮತ್ತೆ ಅದರ ಜೊತೆಗೆ ಅವಕಾಶ ಎಲ್ಲರಿಗೂ ಸಿಗಲ್ಲ. ಆಲ್ ಕ್ಯಾನಾಟ್ ಹ್ಯಾವ್ ದಟ್ ಚಾನ್ಸ್. ಓನ್ಲಿ ಫ್ಯೂ ಕ್ಯಾನ್ ಹ್ಯಾವ್ ದಿಸ್ something on this particular stage. It's a very wonderful stage it is. Today you have organized graduation day here. We have with us on the dais the famous personality Mr. Mohammad Rafiq, Rafi's Designer Studio Mangalore, and we have with us the center head Vinod, and also yes, sir from Chennai, and of course one more personality I have to mention his name. It is Patil, because he came to me thrice or four times. Initially I was a bit reluctant to accept the program. The reason is ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಡಿಸೈನರ್ ಮೊಹಮ್ಮದ್ ರಫೀಕ್ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಉತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನ ಇದು ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಅವರು ಹೇಳಿದ್ರು. I would not take much time and bore you all, especially on an occasion like your graduation day. I would like to ask you question. I would like to ask you people a question. How many of you actually realize how privileged you are? You students should always remember that you are both privileged and blessed. Privileged because very few people in this world, maybe even less than 1% of people in our country get such excellent facilities and available faculty to cater our needs. On this note, I would request you to please give a round of applause for your prestigious institution. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡ್ರೀಮ್ ಝೋನ್ನ ರಾಷ್ಟ್ರೀಯ ಮುಖ್ಯಸ್ಥರಾದ ಅರುಣ್ ಪ್ರಶಾಂತ್ ವಹಿಸಿದ್ರು. ಡ್ರೀಮ್ ಝೋನ್ನ ಸೆಂಟರ್ ಮುಖ್ಯಸ್ಥರಾದ ವಿನೋದ್ ಕುಮಾರ್ ಅವರು ಗಣ್ಯರನ್ನ ಸ್ವಾಗತಿಸಿದ್ರು. ಕಾರ್ಯಕ್ರಮದಲ್ಲಿ ನೃತ್ಯ, ಭರತನಾಟ್ಯ, ಸಂಗೀತ, ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಪಟುಗಳಿಂದ ಯೋಗಾಭ್ಯಾಸ ಹಾಗೂ ಫ್ಯಾಷನ್ ಡಿಸೈನಿಂಗ್ ವಿದ್ಯಾರ್ಥಿಗಳಿಂದ ಫ್ಯಾಷನ್ ಶೋ ಮತ್ತಷ್ಟು ರಂಜಿಸಿತ್ತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.